ಸಾಹಸಿಗಳಿಗೆ आवाज दो। ಭಾರತ್ ಮಾತಾ ಕಿ ಛತ್ರಪತಿ ಶಿವಾಜಿ ಮಹಾರಾಜ್. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರಲಿಕ್ಕೆ ನಿಮಗೆ ಪರ್ಮಿಷನ್ ಹೇಳ್ತದೆ ನಿಮ್ಮ ಧರ್ಮದೊಳಗೆ? ಅವ್ರಿಗೆ ಕೇಳ್ತೀನಿ, ನಾ ಎಲ್ಲರಿಗೂ ಅಲ್ಲ, ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ. ನಿಮ್ಮ ಧರ್ಮದೊಳಗೆ ಬಣ್ಣ ಮಾರಲಿಕ್ಕೆ ನಡೀತದೆ? ದೇವ್ರ ಗುಡಿ ಮುಂದೆ ಕೂತು ಹೂವು ಹಾರ ಮಾರ್ಲಿಕ್ಕೆ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ. ಇವ್ರನ್ನ ಎನ್ಕೌಂಟರ್ ಮಾಡುವಂಥ ಕಾನೂನನ್ನು ನೀವು ತೊಗೊಂಬರ್ರಿ. दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಇದು ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ಐತಿ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ನಡೆಯಂಗಿಲ್ಲ. ಯಾಕಂದ್ರೆ ಈ ಬಣ್ಣದ ಹಬ್ಬ ಯಾವುದೇ ಒಂದು ಧರ್ಮದ ಹಬ್ಬ ಅಲ್ಲದು. ಬಣ್ಣ ಮಾರಕ್ಕೆ ನಡೀತದೆ, ಬಣ್ಣದ ಬೇರೆ ಬೇರೆ ಬಣ್ಣದ ವಿಷಯಗಳು ಎಲ್ಲ ನಡೀತಾವೆ. ಬರೀ ಒಂದು ಹನಿ ಬಣ್ಣ ಬಿತ್ತಂದ್ರೆ ನಡೆಯಂಗಿಲ್ಲ. ಅಂದರೆ ಇದು ಔರಂಗಜೇಬನ ಮಾನಸಿಕತೆ. ಇಂಥ ಮಾನಸಿಕತೆಯವರು ಯಾರು ಅದಾರ ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸ್ವರಾಜ್ಯ ಸೇನಾ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದ್ರೆ ಬರೀ ಬಣ್ಣ ಬಿದ್ದದು ಆಯಿತು, ಸಣ್ಣ ಒಂದು ಹುಡುಗಿಯಿಂದ ಬಣ್ಣ ತಪ್ಪಿ ಬಿದ್ದದು, ಅದಕ್ಕೆ ನಾವು ಗೌರವಿಸ್ತೇವೆ. ಅವರಿಗೆ ಅದು ನಡೆಯಂಗಿಲ್ಲ. ಓಕೆ, ಕ್ಷಮೆಯನ್ನು ಕೇಳ್ಯಾರ, ಎಲ್ಲ ಅದರ ಕ್ಷಮೆ ಕೇಳ್ಯಾರ, ಎಲ್ಲ ಆಗ್ಯದ. ಆದರೂ ಕೂಡ ಗುಂಪುದಿಂದ ಬಂದು ಮನೆಯೊಳಗೆ ಹೋಗಿ ಆ ಒಬ್ಬ ಹಿಂದೂ ಯುವಕನನ್ನು ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇದು ಮಾಡ್ತೀರಿ ಅಂತಂದರೆ ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗಿದೆ. ಅದಕ್ಕೆ ಇದನ್ನು ನಾವು ನಿಷೇಧಿಸ್ತೀವಿ. ಅದಕ್ಕೆ ದಿಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತೀವ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಂದು ಸಲ ನಮ್ಮ ದೇಶದಾಗ ಈ ರೀತಿ ಘಟನೆ ಆಗಬಾರ್ದು ಅಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತು ನಾವು ಆರೋಪಿಗಳು ಯಾರೇ ಇರಲಿ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು DC ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಾಕತ್ತೀವಿ. ಅರೆಸ್ಟ್ ಮಾಡ್ಯಾರಿ. ಶಿಕ್ಷೆ ತೀವ್ರಗತಿಯಲ್ಲಿ ಇದು ಆಗಬೇಕು, ಶಿಕ್ಷೆ ಕಠಿಣವಾಗಬೇಕು ಅಂಥೇಳಿ ನಾವು ಮನವಿ ಮಾಡೋಕೆ ಮತ್ತು ಆ ಘಟನೆಯನ್ನು ಖಂಡಿಸೋಕೆ ನಾವು ಇಲ್ಲಿ ಎಲ್ಲರೂ ಕೂಡಿ ಸೇರಿವಿ. ಕಿರಣ್ ಕಾಳೆ, ಸ್ವರಾಜ್ಯ ಸೇನೆ ಸಂಘಟನೆ ಅಧ್ಯಕ್ಷ. ಇವತ್ತು ಭಾರತದ ದೆಹಲಿಯಲ್ಲಿ ಮೊನ್ನೆ ನಡೆದಂಥ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ್ ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲಿನಿಂದ ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕ್ಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದೆ. ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ಏನು ಅನ್ಯಾಯ ಆಯಿತು? ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದು, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂವರು ಮುಸ್ಲಿಮವರು ಆಡಂಗಿಲ್ಲ ಅಂತೇಳಿ ಆ ಮಗುಗೆ ಗೊತ್ತಿಲ್ಲ ಪಾಪ. ಆದರೂ ಕೂಡ ಮನೆಯವ್ರು ಏನಾಗ್ಯದ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದರೂ ಕೂಡ ಎಂಥ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನರ ಮತಾಂಧಿ ಭಾವನೆ ಇರುವಂಥ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದಾಳೆ, ನಾನು ಇದರಲ್ಲಿ ಎಲ್ಲ ಮುಸ್ಲಿಮರು ಎಲ್ಲ ಹಿಂದೂಗಳು ಅಂತ ಹೇಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂಥ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನು ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗಾಮುಗ್ಗ ಹೊಡೆದು ಜೀವ ತೆಗಿತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನನ್ನು ನೀವು ಗೌರವಿಸಲ್ವಾ?
ಸರ್ ತನ್ಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆಯ ಹೊರಸ್ಲದ ಒಳಗಿರಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಧರ್ಮ ಗ್ರಂಥೇ ನಮಗೆ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ದರೆ ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬ ಮಗು ಎಸೆದಂಥ ಒಂದು ಬಲೂನಿನ ನೀರು ಬುರುಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಿದ್ದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನು ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಯಾವ ದೇಶನಾಗಿದ್ದೀರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷವಾಗಿ ಹತ್ಯೆ ಮಾಡ್ತೀರಿ. ಇದಕ್ಕೆ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರಲಿಕ್ಕೆ ನಿಮಗೆ ಪರ್ಮಿಷನ್ ಹೇಳ್ತದೆ ನಿಮ್ಮ ಧರ್ಮದೊಳಗೆ? ಅವ್ರಿಗೆ ಕೇಳ್ತೀನಿ, ನಾ ಎಲ್ಲರಿಗೂ ಅಲ್ಲ, ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ. ನಿಮ್ಮ ಧರ್ಮದೊಳಗೆ ಬಣ್ಣ ಮಾರಲಿಕ್ಕೆ ನಡೀತದೆ? ದೇವ್ರ ಗುಡಿ ಮುಂದೆ ಕೂತು ಹೂವು ಹಾರ ಮಾರ್ಲಿಕ್ಕೆ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ? ಹಂಗಿದ್ರೆ ನಾನು ಕೇಳ್ತೀನಪ್ಪ, ದಿನಾನು 5 ಸಲನೂ ಇವತ್ತು ಮೈಕಿನಾಗ ಇವತ್ತು ಮಸೀದಿ ಒಳಗನ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲ? ಯಾರಾದರೂ ಹೋಗಿ ಜಗಳ ತೆಗಿತಾರೆ? ಯಾವುದಾದ್ರೂ ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದರೂ ಕಲ್ಲು ಒಗಿತಾರೆ? ಯಾಕಿದು ಇವತ್ತು ಭಾರತನಾಗ ನಡೀಲಿಕ್ಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರಲಿಕ್ಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದರೆ ಸಾಲದು. ಏನು ಹೇಳ್ತಾ ಇದ್ದಾರೆ, 4 ಮಂದಿನ ಅರೆಸ್ಟ್ ಮಾಡೀವಿ, 8 ಮಂದಿನ ಅರೆಸ್ಟ್ ಮಾಡೀವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟ್ರ್ ಮಾಡುವಂಥ ಕಾನೂನನ್ನು ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ಕಾನೂನನ್ನು ಕೈಗೆತ್ತಿಕೊಂಡು ಮುಗ್ಧ ಜನರನ್ನು ಕೊಲೆ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಎನ್ಕೌಂಟ್ರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಬರ್ರಿ ಓ ಮಕ್ಕಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕೆ ಬರೋಂಗಿಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನು ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮಸ್ಕಾರ. ಇವತ್ತು ಏನು ನಮ್ಮ ಭಾರತ ದೇಶದ ಅನ್ನ ತಿಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ, ಅದನ್ನು ಭಾಳ ನಾವು ಖಂಡಿಸ್ತೀವಿ. ಯಾಕಂದರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ, ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಇವತ್ತು ನಾವು ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದು ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬನು ಯಾವ ರೀತಿ ನಮ್ಮ ಸಮಾಜದ ಏನು ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ಲಾರ್ದಕ್ಕೆ ಇವು ಹಿಂದೂ ಧರ್ಮದ ಏನು ಕಾರ್ಯಕ್ರಮ ಯಾವ ಥರ ನಾವು ಇದನ್ನು ಕೆಡಿಸಬೇಕು, ಯಾವ ಥರ ಇದನ್ನು ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನು ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರ್ಯಾರೇ ಮಾಡೇ ಇದ್ದರೆ ಅವರಿಗೆ ಬರಾಬರಿ ಅದನ್ನು ನಮ್ಮ ಏನು DC ಸಾಹೇಬ್ರಿಗೆ ಏನು ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡೋಕೆ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಭಾರತ ದೇಶದಲ್ಲಿ ಇರುವಂಥ ಕೆಲವೊಂದು ಕಿಲಗಿಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನ್ನಿಸ್ಕೊಂಡೆವು. ಆದರೆ ಕೆಲವೊಂದು ಕಿಲಗಿಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸ್ವಲ್ಪ ಬಣ್ಣ ಬೀಳ್ತದೆ. ಅಷ್ಟು ಮಾತಿಗೆ ಹೋಗಿ ಅಂಥವರು ಮನೆಯಲ್ಲಿ ಹೋಗಿ ಹೇಳೋದು ಆ ಅಕ್ಕವರಿಗೂ ನಮ್ಮ ತಾಯಿಯವರಿಗೂ ಅವರಿಗೂ ಸೋಬುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದಿಂದ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದೆ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನೈತಲ್ಲ ಉತ್ತಮ ಅನ್ನಂಥ ಹುಡುಗ ಒಂದು ತರುಣ
ಅದು ದಲಿತರ ಮಗ, ದಲಿತರ ಅನ್ನುವಂಥ ಕಾರಣಕ್ಕೆ ಹೊಡೆದಾರೋ ಏನು, ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳೋದು ಒಂದೇ, ಬರುವಂಥ ದಿನಗಳಲ್ಲಿ ನಾವು ಈಗೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನು ಮಾಡ್ಕೋತ ಬಂದಿರಿ, ಮಾಡ್ಕೋತ ಹೋದ್ರಿ, ಈಗ ಅಂಥ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ನೀವು ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದೆ, ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತ್ಲೆ ಬಾಳೆ ಮಾಡ್ಕೊಂಡು ಹೋಗಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದೀವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಒಂದು ಮನವಿ ಕೊಡ್ಲಾಕ. ಬರುವಂಥ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ.